ಜನ ಕಳ್ಳ ಗೋವಿಂದ. ಗೋವಿಂದ, ಯಾಕೆ ಗುರುಗಳೇ ತಿನ್ನೋ ಹಣ್ಣ ಮಣ್ಪಾಲ್ ಮಾಡ್ಬಿಟ್ರಲ್ಲ ಗುರುಗಳೇ. ನಾನು ಎಷ್ಟೇ ಹುಡುಕಿದ್ರು ಸಿಗದೇ ಇರೋ ಬಾಳೆಹಣ್ಣು ನಿನಗೆ ಹೆಂಗೆ ಸಿಕ್ತು ಗೋವಿಂದ? ಒಂದೇ ಒಂದಿತ್ತು, ಹಸುವಾಯ್ತು ಅಂತ ಎತ್ಕೊಂಡು ಬಂದು ತಿಂತಿದ್ದೆ. ಈ ಗುರುಗಳ ಶಿಷ್ಯರು ನನಗೆ ಬೇಕು ಅಂತಾನೆ ಬಾಳೆಹಣ್ಣು ಸಿಗದೇ ಇರೋ ಹಾಗೆ ಮಾಡಿದ್ದಾರೆ ಗೋವಿಂದ. ನಾನು ಹೇಳಲಿಲ್ವೇ ಏಳ್ರ ಶನಿ ಹೆಗ್ಲೇರಿದೆ ಅಂತ? ಇಳಿಯೋ ಲಕ್ಷಣವೇ ಕಾಣಿಸ್ತಿಲ್ಲ. ಪೀಠ ಹೋಯ್ತು, ಕಿರೀಟ ಹೋಯ್ತು, ಹೆಣ್ಣೂ ಸಿಗ್ಲಿಲ್ಲ. ಈಗ ಈ ಬಾಳೆಹಣ್ಣೂ ಸಿಗ್ಲಿಲ್ಲ. ನಿಜ ಗೋವಿಂದ, ನಾನು ಈ ಮಠಕ್ಕೆ ಕಾಲಿಟ್ಟ ಗಳಿಗೆನೆ ಸರಿ ಇರಲಿಲ್ಲ ಅನ್ಸತ್ತೆ. ಪೀಠಾಧಿಪತಿ ಆಗಬೇಕು ಅಂತ ಬಂದು ಪೇಟ್ಗೆ ಹೊರಗತಿ ಬಂತು. ಯಾದವೇಂದ್ರ ಗುರುಗಳು ಕೈ ಹಿಡಿತಾರೆ ಅಂದ್ಕೊಂಡೆ, ಅವರು ಕೈ ಕೊಟ್ಟು ಹೋದರು. ನನ್ನ ಜೀವನ ಒಂಟಿ ಬಿಟ್ಟ ಸುಂಟ್ರುಗಾಳಿ ಆಗೋಯ್ತು ಗೋವಿಂದ. ಗುರುಗಳೇ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ರಾಘವೇಂದ್ರ ಗುರುಗಳು ಮಠದಲ್ಲಿದ್ದಾರೆಯೇ? ಇಲ್ಲ ಅಂದರೆ ಹಾಗೆ ವಾಪಸ್ ಹೋಗ್ತೀರಿಯೇ? ಇದಾರೆ. ತಾವು ಯಾರು? ನಾನು ಕೃಪಾಕರ ಆಚಾರ್ಯ ಅಂತ. ಈಕೆ ನನ್ನ ಧರ್ಮಪತ್ನಿ ಗಂಗಾದೇವಿ. ಇವನು ನಮ್ಮ ಮಗ ಸುಬ್ಬಾಶಾಸ್ತ್ರಿ. ಏನು ಬಂದಿದ್ದು? ಗುರುಗಳನ್ನು ಭೇಟಿ ಮಾಡಬೇಕಾಗಿತ್ತು. ಕಾರಣ? ನಮ್ಮ ಮಗನಿಗೆ ಬಾಯಿಲ್ಲ. ಬಾಯಿಲ್ವಾ? ಆನ ಬಾವಿ ಹೇಗಿದೆಯಲ್ಲ, ಬಾಯಿಲ್ಲ ಅಂತೀರಾ? ಅಂದರೆ ಇವನಿಗೆ ಮಾತು ಬರೋದಿಲ್ಲ. ಆದರೆ ರಾಘವೇಂದ್ರ ಗುರುಗಳು ಪವಾಡ ಪುರುಷರು ಅಂತ ಕೇಳ್ಪಟ್ಟಿದ್ದೀವಿ. ಸತ್ತು ಮಗುಗೆ ಜೀವದಾನ ಮಾಡಿದ್ದಾರೆ ಅಂತ ಕೇಳಿದೀವಿ. ಬ್ರಹ್ಮ ಪಿಸಾಚಿಗೆ ಮೋಕ್ಷ ಕೊಟ್ಟಿದ್ದಾರಂತೆ. ಓಹೋ. ಯಾವುದೋ ಹೆಂಗಸಿಗೆ ಕುಷ್ಠರೋಗ ವಾಸಿ ಮಾಡಿದ್ದಾರೆ ಅಂತ ಕೇಳಿದೀವಿ. ಓಹೋ. 3 ಹಿಡಿ ಅಕ್ಕಿಯಲ್ಲಿ 300 ಜನಕ್ಕೆ ಊಟ ಮಾಡಿಸಿದಾರಂತೆ. ಅಯ್ಯೋಯ್ಯೋ. ಅವ್ರ ಪವಾಡಗಳು ಒಂದಾ ಎರಡಾ? ಅವರ ಕರುಣೆಯಿಂದ ನಮ್ಮ ಮಗನಿಗೆ ಏನಾದರೂ ಸಹಾಯ ಆಗಬಹುದಂತ ಕೇಳೋಣ ಅಂತ ಬಂದ್ವಿ.